ರೆಡಿನೇನ್ರಪ್ಪ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ. ಬಿಕಾಸ್ ಇವತ್ತು ಚುನಾವಣಾ CEO ಅವರವರು ಕಚೇರಿ ಇರುತ್ತೆ ಅಂಥೇಳಿ ನಾವು ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಬೇಕು ಅಂಥೇಳಿ ತಮ್ಮೆಲ್ರಿಗೂ ಸಹ ಅಲ್ಲಿ ಬರೋದಕ್ಕೆ ತಮಗೆ ತಿಳಿಸಲಾಗಿತ್ತು. ಆದರೆ ಇವತ್ತು ರಜಾ ಆಗಿರೋದ್ರಿಂದ ಅಲ್ಲಿಂದ ನಿಮ್ಮನ್ನು ಇಲ್ಲಿಗೆ ಬರಮಾಡಿಕೊಳ್ಳಿಕ್ಕೆ ನಮ್ಮ ಆಫೀಸಿಂದ ನಿಮಗೆ ತಿಳಿಸಲಾಗಿದೆ. ತಾವೆಲ್ಲರೂ ಸಹ ಇಲ್ಲಿಗೆ ಬಂದಿದೆ. ಸೊ ಎನಿವೆ, ಮೊದಲನೇ ಪಾಯಿಂಟು, ಇವತ್ತೇನು ಚುನಾವಣಾ ಅಕ್ರಮವನ್ನು ಭಾರತೀಯ ಜನತಾ ಪಾರ್ಟಿಯವರು ಎಸಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಹಾಲಿ ಶಾಸಕರು, ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು 22ನೇ ತಾರೀಕು ಈ ತಿಂಗಳು ಬೆಳಗಾಮಲ್ಲಿ ಸಾರ್ವಜನಿಕವಾಗಿ ಜನತೆಯ ಮುಂದೆ ಹೇಳಿದ್ದಾರೆ, ಬರುವ ಚುನಾವಣೆಯಲ್ಲಿ ನಾವು ಪ್ರತಿ ಮತದಾರರಿಗೆ 6,000 ರೂಗಳನ್ನು ಒಂದು ರೀತಿಯಲ್ಲಿ ಅವರನ್ನು ಬ್ರೈಬ್ ಮಾಡತಕ್ಕಂಥದ್ದಕ್ಕೆ 6,000 ರೂಪಾಯಿಗಳನ್ನು ಒಬ್ಬ ಮತದಾರರಿಗೆ ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲುವಂಥದಕ್ಕೆ ಪ್ರಯತ್ನ ಮಾಡ್ತೇವೆ. ಅಷ್ಟೇ ಅಲ್ಲ, ಯಾವ ಅವರ ವಿರೋಧಿ ಅಭ್ಯರ್ಥಿಗಳಿದ್ದಾರೆ, ಅರ್ಥಾತ್ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿದ್ದಾರೆ, ಅವರು ಎಷ್ಟು ಖರ್ಚು ಮಾಡ್ತಾರೋ ಅವರಿಗಿಂತ 10 ಕೋಟಿ ಹೆಚ್ಚು ಪ್ರತಿ ಕ್ಷೇತ್ರದಲ್ಲಿ ವೆಚ್ಚ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಈ ರೀತಿಯ ಮಾತನ್ನು, ಬೀಯಿಂಗ್ ಎ ಸೀನಿಯರ್ BJP ಲೀಡರ್ ಆ್ಯಂಡ್ ಎ ಫಾರ್ಮರ್ ಮಿನಿಸ್ಟರ್ ಆಫ್ BJP ಗವರ್ನಮೆಂಟ್, ಹೇಳಿರಬೇಕಾದ್ರೆ ಬಹುಶಃ ಸರ್ಕಾರದ್ದು ಮತ್ತು ಪಕ್ಷದ್ದು, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾರವರದು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವ್ರದ್ದು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರದು ಸಹಮತ ಇದೆ ಅಂಥೇಳಿ ನಾವು ಮೊನ್ನೆ 25ನೇ ತಾರೀಕು, ಇದರ ಈ ಇನ್ಸಿಡೆಂಟ್ ಆಗಿದ್ದು 22 ಜಾನ್ವರಿ. ಇನ್ಫ್ಯಾಕ್ಟ್ ಸಂವಿಧಾನದ ಆರ್ಟಿಕಲ್ 324 ಪ್ರಕಾರ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದ ಡಿಕ್ಟಮ್ ಇದೆ. ಅದಕ್ಕೆ ವಿರುದ್ಧವಾಗಿ ನಡೀತಕ್ಕಂಥ ವಿಚಾರವನ್ನು ಒಂದು ಕಡೆ ಚುನಾವಣಾ ಆಯೋಗ ಇದರ ಬಗ್ಗೆ ಗಮನ ಹರಿಸಬೇಕು, ಇನ್ನೊಂದು ಕಡೆ ಸಂಬಂಧಪಟ್ಟಂಥ ಪೊಲೀಸ್ನವರು ಗಮನ ಹರಿಸಬೇಕು. ಈಗ ರಾಜ್ಯದಲ್ಲಿ ಬೆಳಗಾಮಲ್ಲಿ ಈ ರೀತಿಯ ಹೇಳಿಕೆ ಮಾಡಿದ್ರು ಸಹ ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ಇದು ಪ್ರಚಾರ ಆಗಿದೆ, ಮಾಧ್ಯಮಗಳಲ್ಲಿ ಬಂದಿದೆ, ಟಿವಿಗಳಲ್ಲಿ ಬಂದಿದೆ. ಸೊ ಇನ್ಫ್ಯಾಕ್ಟ್ ಆ್ಯಸ್ ಫರ್ ದ ಪ್ರಾವಿಷನ್ಸ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 154 ಆ್ಯಂಡ್ ಅದರ್ ಪ್ರಾವಿಷನ್ಸ್ ಪ್ರಕಾರ ಐದರ್ ಆನ್ ಕಂಪ್ಲೇಂಟ್ ಆರ್ ಅದರ್ವೈಸ್ ಸೊ ಕನ್ಸರ್ನ್ ಪೊಲೀಸ್ ಹ್ಯಾಸ್ ಟು ಟೇಕ್ ದ ಕಾಗ್ನಿಸೆನ್ಸ್ ಆಫ್ ದ ಅಫೆನ್ಸ್. ಸೊ ಇಲ್ಲಿ ಇದರಲ್ಲಿ ಏನಾಗಿರ್ತಕ್ಕಂಥ ಈ ಹೇಳಿಕೆಯಿಂದ ಒಂದು ಕಡೆ ಈ ರಾಜ್ಯದಲ್ಲಿ ಸುಮಾರು 5 ಕೋಟಿ ಮತದಾರರಿದ್ದಾರೆ. ಒಬ್ಬ ಮತದಾರನಿಗೆ 6,000 ರೂಪಾಯಿಗಳ ರೀತಿಯಲ್ಲಿ ಬ್ರೈಬ್ ಮಾಡೋದಾದಲ್ಲಿ ಈ ಬರುವ ಚುನಾವಣೆಯಲ್ಲಿ ಸುಮಾರು 30,000 ಕೋಟಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯವರು ನಮಗೆ ಲಭ್ಯ ಆಗಿರುವಂಥ ಮಾಹಿತಿ ಪ್ರಕಾರ ಅನೇಕ ಕ್ಷೇತ್ರಗಳಲ್ಲಿ ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಹಣವನ್ನು ಈಗಾಗಲೇ ಸಂಗ್ರಹಿಸಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಇದು ಒಂದು ಕಡೆ ಸೆಕ್ಷನ್ 120B ಆಫ್ ಇಂಡಿಯನ್ ಪೀನಲ್ ಕೋಡ್, ಸೆಕ್ಷನ್ 171B ಆಫ್ ಇಂಡಿಯನ್ ಪೀನಲ್ ಕೋಡ್, ಹಾಗೆ ಸೆಕ್ಷನ್ 506 ಆಫ್ ಇಂಡಿಯನ್ ಪೀನಲ್ ಕೋಡು, ಹಾಗೆ ಸೆಕ್ಷನ್ 123 ಆಫ್ RP ಆ್ಯಕ್ಟ್ 1951. ಸೊ ಇದರ ವೈಲೇಷನ್ ಆಗಿರ್ತಕ್ಕಂಥದ್ದು
ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೆಸ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಚುನಾವಣಾ ಆಯೋಗ ಆಗಲಿ ಅಥವಾ ಪೊಲೀಸ್ ಆಗಲಿ ಕಾಗ್ನಿಜೆನ್ಸನ್ನು ತೆಗೆದುಕೊಳ್ಳದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೊನ್ನೆ ನಾವು 25th ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು ಮತ್ತು CLPಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಹಾಗೂ ಇನ್ನಿತರ ನಾಯಕರುಗಳು ಹೋಗಿ ಇಲ್ಲಿರುವಂಥ ಐಗ್ರೋನ್ಸ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದಾರೆ 25th, ಇವತ್ತು 28th. 3 ದಿವಸ ಆದರೂ ನೆನ್ನೆ ನಾನು ಕೇಳಿದಾಗ ಇಲ್ಲ ಸರ್ ಇನ್ನು ಕ್ರಮ ತೆಗೆದುಕೋಬೇಕು, ಲೀಗಲ್ ಒಪಿನಿಯನ್ಗೆ ಹೋಗಿದೆ ಅಂಥೇಳಿ ಹೇಳಿದ್ರು ನನಗೆ DCPನವರು. ಈಗಲೂ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದೆ, ಇಲ್ಲಿವರೆಗೂ ದೆರ್ ಇಸ್ ನೋ ರೆಸ್ಪಾನ್ಸ್ ಫ್ರಮ್ ದ ಕನ್ಸರ್ನ್ ಪೊಲೀಸ್ ಆಫೀಸರ್ಸ್. ಬಟ್ ಆದರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಲಲಿತ್ ಕುಮಾರಿ ಅನ್ನೋಂಥ ಕೇಸಲ್ಲಿ 2008ರಲ್ಲಿ ಸುಪ್ರೀಂ ಕೋರ್ಟ್ನವರು ಸ್ಪಷ್ಟವಾಗಿ ಆದೇಶವನ್ನು ಮಾಡಿದ್ದಾರೆ. ಯಾವ ಕಾಗ್ನಿಸಬಲ್ ಕೇಸ್ ಇದೆ ಆ ಕೇಸಲ್ಲಿ ಕಂಪ್ಲೇಂಟ್ ಬಂದ ತಕ್ಷಣ ಇಟ್ ಈಸ್ ದ ಡ್ಯೂಟಿ ಆಫ್ ದ SHO ಸ್ಟೇಷನ್ ಹೌಸ್ ಆಫೀಸರ್ ಟು ರಿಜಿಸ್ಟರ್ ಎ ಕೇಸ್ ಅಂಡ್ ಟು ಇನ್ವೆಸ್ಟಿಗೇಟ್. ಅನ್ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟಿನ ಏನು ಜಡ್ಜ್ಮೆಂಟ್ ಇದೆ, ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 141 ಆಫ್ ದ ಕಾನ್ಸ್ಟಿಟ್ಯೂಷನ್, ಯಾವುದೇ ಲಾ ಸುಪ್ರೀಂ ಕೋರ್ಟ್ ಲೇ ಡೌನ್ ಮಾಡಿದರೆ ಅದು ಈ ದೇಶದ ಅಥಾರಿಟೀಸ್ಗೆ, ಈ ದೇಶದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಇನ್ನಿತರ ಇಲಾಖೆ ಅಧಿಕಾರಿಗಳಿಗೆ ಬೈಂಡಿಂಗ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಮತ್ತು ಸಂವಿಧಾನದ ಆರ್ಟಿಕಲ್ 141ನಲ್ಲಿ ಸ್ಪಷ್ಟವಾಗಿ ನಿರ್ದೇಶನ ಇದೆ. ಆದರೆ ಇವತ್ತೇನು ನಮ್ಮ ಕಂಪ್ಲೇಂಟ್ ಆದ್ರೂ ಸಹ ಕಾಗ್ನಿಸಬಲ್ ಕೇಸ್ ಅಂತ ಆದರೂ ಸಹ 30,000 ಕೋಟಿಯಷ್ಟು ಇವತ್ತು ಹಣ ಸಂಗ್ರಹಿಸಿ ಭಾರತೀಯ ಜನತಾ ಪಾರ್ಟಿಯವರು ಮತದಾರರನ್ನು ಓಲೈಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ಕಾಗ್ನಿಜೆನ್ಸ್ ತೆಗೆದುಕೊಂಡು ಕೇಸ್ ರಿಜಿಸ್ಟರ್ ಮಾಡದೇ ಇರೋದು ನೋಡಿದ್ರೆ ನನಗೆ ಅನಿಸುತ್ತೆ ಬಹುಶಃ ಪೊಲೀಸನ ಮೇಲೆ, ಇವತ್ತೇನೋ ಸಂಬಂಧಪಟ್ಟಂಥ ಪೊಲೀಸನ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಭಾರತೀಯ ಜನತಾ ಪಾರ್ಟಿಯ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಲೀಡರ್ಶಿಪ್ಪು ಇವತ್ತು ಒತ್ತಾಯವನ್ನು ಅವರ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಹುಶಃ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಥವಾ ಕಾನೂನು ಪಾಲನೆಯಲ್ಲಿದ್ದಿದ್ದರೆ ವಿತೌಟ್ ವೇಸ್ಟಿಂಗ್ ಟೈಮ್, ಸುಪ್ರೀಂ ಕೋರ್ಟಿನ ಅನೇಕ ಜಡ್ಜ್ಮೆಂಟ್ಸ್ ಇದ್ದಾವೆ, ಕಂಪ್ಲೇಂಟ್ ರಿಸೀವ್ ಆದ ತಕ್ಷಣ ಇಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಆಫ್ ದ ಸ್ಟೇಷನ್ ಹೌಸ್ ಆಫೀಸರ್ ಟು ರಿಜಿಸ್ಟರ್ ಕೇಸ್ ಅಂಡ್ ಟು ಸ್ಟಾರ್ಟ್ ಇನ್ವೆಸ್ಟಿಗೇಷನ್ ಅಂಥೇಳಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಇದ್ದಾವೆ. ಇದನ್ನು ಮಾಡದೇ ಇರೋದನ್ನು ನೋಡಿದ್ರೆ ಪೊಲೀಸನ ಮೇಲೂ ಸಹ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ, ಇನ್ ಪರ್ಟಿಕ್ಯುಲರ್ ಚೀಫ್ ಮಿನಿಸ್ಟ್ರು ಸಹ ಪ್ರಭಾವ ಬೀರಿರ್ತಕ್ಕಂಥದ್ದು ಇದನ್ನು ಕಾಣ್ತಾ ಇದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೇನಾದರೂ ಸಹ ನೀವು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅನ್ನೋಂಥದ್ದು ಇದ್ದಿದ್ದರೆ ಯಾಕ್ರಿ ಕೇಸ್ ರಿಜಿಸ್ಟರ್ ಮಾಡಿಸ್ತಾ ಇಲ್ಲ? ನಾನು ಗೃಹ ಸಚಿವರನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಸೊ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಎತ್ತಿಡಿತಕ್ಕಂಥ ಮತ್ತು ಸಂವಿಧಾನದ ರೀತಿಯ ಪ್ರೈಮ್ ಮಿನಿಸ್ಟ್ರು ಓದ್ ತೆಗೆದುಕೊಂಡಿದ್ದಾರೆ, ಚೀಫ್ ಮಿನಿಸ್ಟ್ರು ತೆಗೆದುಕೊಂಡಿದ್ದಾರೆ, ಹಾಗೆ ಕಾನೂನ ಏನು ಹೋಮ್ ಮಿನಿಸ್ಟ್ರು ಸಹ ಓತನ್ನು ತೆಗೆದುಕೊಂಡಿದ್ದಾರೆ. ವಿತೌಟ್ ಫಿಯರ್ ಆ್ಯಂಡ್ ಫೇವರ್ ವಿ ವಿಲ್ ಡಿಸ್ಚಾರ್ಜ್ ಅವರ್ ಡ್ಯೂಟೀಸ್ ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಓದ್ ತೆಗೆದುಕೊಂಡಿರಬೇಕಾದ್ರೆ ವಿರೋಧ ಪಕ್ಷದವರು ಇವತ್ತೇನು ವಿತ್ ಮಾಹಿತಿ ಡಾಕ್ಯುಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ಕೇಸ್ ರಿಜಿಸ್ಟರ್ ಮಾಡಿಕೊಳ್ಳದೆ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಇವರು ಎಷ್ಟರ ಮಟ್ಟಿಗೆ ನನಗೆ ಅನಿಸುತ್ತೆ ಇದನ್ನು ಹೊರಗೆ ಬಂದರೆ ಇನ್ವೆಸ್ಟಿಗೇಟ್ ಆದರೆ ಇವರ ನಿಜ ಸ್ವರೂಪ ಗೊತ್ತಾಗುತ್ತೆ, ಇವರು ಅಧಿಕಾರ ಕಳ್ಕೊಳ್ತಾರೆ ಅನ್ನುವಂಥ ಭಯದಿಂದ ಇವತ್ತು ಕೇಸ್ ರಿಜಿಸ್ಟರ್ ಮಾಡದೇ ಇರೋ ರೀತಿಯಲ್ಲಿ ಪ್ರಭಾವ ಬೀರಿದ್ದಾರೆ. ಅದೇನೇ ಇರಲಿ, ಅಂತಿಮವಾಗಿ ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 324 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಚುನಾವಣಾ ಆಯೋಗಕ್ಕೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನಾಡಿದ್ದು ಅಂದರೆ ಮಂಡೇ ಚುನಾವಣಾ ಆಯೋಗಕ್ಕೂ ಸಹ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇವೆ. ನಾನು ಈಗಲೂ ಸಹ ಮುಖ್ಯಮಂತ್ರಿಗಳನ್ನು ಆಗ್ರಹಿಸ್ತೇನೆ, ಕೂಡಲೇ ನಮ್ಮ ಕಂಪ್ಲೇಂಟನ್ನು ಕಾಗ್ನಿಜೆನ್ಸನ್ನು ತೆಗೆದುಕೊಂಡು ಅದರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ಎಸ್ ಸರ್. ಏನು ಹಂಚೋದು ನೋಡಿ,
ನಾನು ಅದಕ್ಕೆ ಹೇಳಿದೆ, ನಾನು ಪ್ರಾವಿಷನನ್ನೇ ಮೆನ್ಷನ್ ಮಾಡಿದ್ದೆ. ಸೆಕ್ಷನ್ 171B ಕ್ಯಾಪಿಟಲ್ B ಆಫ್ ದ ಇಂಡಿಯನ್ ಪೀನಲ್ ಕೋಡ್. ಸೊ ಇದರ ಪ್ರಕಾರ ಚುನಾವಣಾ ಅಕ್ರಮಗಳನ್ನು ಯಾರೇ ಮಾಡಿದ್ರು, ನಾನು ಮಾಡಲಿ ಇನ್ನೊಬ್ಬರು ಮಾಡಲಿ, ಅದು ಅಕ್ರಮವೇ, ಅದು ಕಾನೂನು ಬಾಹಿರ. ಆದರೆ ನನಗೆ ಇರುವಂಥ ಮಾಹಿತಿ ಪ್ರಕಾರ ನಮ್ಮ ಪಕ್ಷದ ಯಾವುದೇ ಕ್ಯಾಂಡಿಡೇಟ್, ಮೊದಲನೇದು ಇನ್ನೂ ಕ್ಯಾಂಡಿಡೇಟ್ ನಾವು ಅನೌನ್ಸ್ ಮಾಡಿಲ್ಲ, ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಸೋಫಾರ್ ನಮ್ಮ ಪಾರ್ಟಿ ಯಾವುದೇ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿಲ್ಲ. ಎರಡನೇದು, ನಮ್ಮ ಪಕ್ಷದ ಯಾವುದೇ ಲೀಡರ್ ಮತದಾರರಿಗೆ ಯಾವುದೇ ವಿಧವಾದಂಥ ಆಮಿಷಗಳನ್ನು ಒಡ್ಡಿಲ್ಲ. ಒಂದು ವೇಳೆ ನಮ್ಮ ಮತದಾರರಿಗೆ ನಮ್ಮ ಪಾರ್ಟಿಯ ಯಾರಾದರೂ ಲೀಡರ್ಗಳು ಆಮಿಷ ಒಡ್ಡಿದರೆ ಅಥವಾ ಬ್ರೈಬ್ ಕೊಡೋದಕ್ಕೆ ಪ್ರಯತ್ನ ಮಾಡಿದರೆ ಇಷ್ಟೊತ್ತಿಗೆ ಕಂಪ್ಲೇಂಟ್ಸ್ ಲಾಡ್ಜ್ ಆಗ್ತಾಯಿತ್ತು. ಯಾವುದೇ ಕಂಪ್ಲೇಂಟ್ಸನ್ನು ಲಾಡ್ಜ್ ಆಗದೇ ಇರೋದ್ರೆ ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್. ಸೊ ನಮ್ಮ ಪಾರ್ಟಿಯ ಯಾವುದೇ ಅಭ್ಯರ್ಥಿ ಆಗಲಿ ಅಥವಾ ಯಾವುದೇ ಲೀಡರ್ ಆಗಲಿ ಆ ರೀತಿಯ ಪ್ರಯತ್ನವನ್ನು ಮಾಡಿಲ್ಲ ಅಂಥೇಳಿ ನಾನು ಇಷ್ಟೇ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥವರು ಕಾಂಗ್ರೆಸ್ಸಿನವರು. ಸೊ ಹಾಗಾಗಿ ಸಂವಿಧಾನದ ಆಶಯಗಳನ್ನು ಪಾಲಿಸ್ಕೊಂಡು ಬರ್ತಾ ಇರೋವಂಥವ್ರು ಕಾಂಗ್ರೆಸ್ನವರು. ಹಾಗಾಗಿ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಕಾಂಗ್ರೆಸ್ಸಿನ ಯಾವುದೇ ಅಭ್ಯರ್ಥಿ ಆಗಲಿ ಯಾವುದೇ ನಾಯಕರಾಗಲಿ ನಡ್ಕೊಳ್ಳುವ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆದರೆ ಇವತ್ತೇನಾಗಿದೆ, ಭಾರತೀಯ ಜನತಾ ಪಾರ್ಟಿಯವರು ಅವರಿಗೆ ಸಂವಿಧಾನದಲ್ಲೂ ವಿಶ್ವಾಸ ಇಲ್ಲ, ಸಂವಿಧಾನವನ್ನೇ ಕಿತ್ತೋಗಿತೀವಿ ಅಂತ ಮಾತನಾಡ್ತಕ್ಕಂಥವ್ರು. ಇನ್ನೊಂದು ಕಡೆ ಸಂವಿಧಾನದ ರೀತಿಯೂ ಸಹ ನಡ್ಕೊಳ್ತಕ್ಕಂಥ ಅಥವಾ ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳ ರೀತಿ ನಡ್ಕೊಳ್ತಕ್ಕಂಥ ಯಾವುದೇ ವಿಧವಾದಂಥ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಂದ ನಡೆದಿಲ್ಲ. ಸೊ ಅವರಿಗೆ ಸ್ಪಷ್ಟ ಆಗಿದೆ. ಇನ್ಫ್ಯಾಕ್ಟ್ ಏನು ನಮ್ಮ ಚನ್ನಪಟ್ಟಣದ ಯೋಗೇಶ್ವರ್ ಅವರ ಸಿಡಿನಲ್ಲಿ ಬಂದಿರೋವಂಥ ಪ್ರಕಾರ ಅವರೇ ಹೇಳಿದ್ದಾರೆ, ಒಂದು ರೀತಿ ಗೂಂಡಾ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥವ್ರು ನಮ್ಮ ರಾಷ್ಟ್ರದ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಅವರೇ ಹೇಳಿದ್ದಾರೆ, ನಾವು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯತೆ ಇಲ್ಲ, ಆ ಚುನಾವಣೆಗಳಿಗೆ ಮೊದಲೇ ನಾವು ಆಪರೇಷನ್ ಕಮಲ ಮಾಡ್ತಕ್ಕಂಥದಕ್ಕೆ ಮತ್ತು ಇನ್ನಿತರ ಕ್ರಮಗಳನ್ನು ಜರುಗಿಸ್ತಕ್ಕಂಥದಕ್ಕೆ ನಾವು ಮುಂದಾಗಬೇಕು. ನಾನು ಹೇಳಿರುವಂಥದ್ದಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯ ಮಾಜಿ ಮಂತ್ರಿಗಳು ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರ ಸಿಡಿನಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯವರು ಬರುವ ಚುನಾವಣೆಯಲ್ಲಿ ಸೋಲ್ತೇವೆ, ಆ ಸೋಲನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯ ವಾಮಮಾರ್ಗಗಳನ್ನು, ಚುನಾವಣಾ ಅಕ್ರಮಗಳನ್ನು ಎಸಗತಕ್ಕಂಥದಕ್ಕೆ ಪ್ರಯತ್ನಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡಿದರೂ ಅದನ್ನು ಕಾಗ್ನಿಸೆನ್ಸನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಸಂವಿಧಾನಕ್ಕೆ ಮತ್ತು ಈ ದೇಶದ ಈ ನೆಲದ ಕಾನೂನಿಗೆ ಮಾಡಿರ್ತಕ್ಕಂಥ ಅಪಚಾರ. ಇದನ್ನು ವಿರೋಧಿಸ್ತೇವೆ. ಇದನ್ನು ಕೂಡಲೇ ಸರ್ಕಾರ ಕ್ರಮ ಜರುಗಿಸ್ತಕ್ಕಂಥದಕ್ಕೆ ಪೊಲೀಸ್ನವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಇಲ್ಲ ಅಂದರೆ ನಾವು ಚುನಾವಣಾ ಆಯೋಗಕ್ಕೆ ನಾಡಿದ್ದು ಮತ್ತೊಂದು ಕಂಪ್ಲೇಂಟನ್ನು ಮಾಡ್ತೇವೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಈಗ ನೋಡಪ್ಪ, ಒಂದನ್ನು ನಿಮ್ಗೆ ಹೇಳ್ತೇನೆ. ನೀವು ಯಾರು ಹೇಳಿದ್ರಿ ಅವರೀಗಾಗಲೇ ಆನ್ ರೆಕಾರ್ಡ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾವುದೇ ವಿಧವಾದಂಥ ಆಮಿಷಗಳನ್ನು ಒಡ್ಡಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೇನಾದರೂ ಒಡ್ಡಿದ್ರೆ ಯಾರು ಕಂಪ್ಲೇಂಟ್ ಮಾಡಬೇಕಾಯಿತು? ನಾವು ನೀವೆಲ್ಲರೂ ಸಹ, ಯಾಕಂದರೆ ನಾವೆಲ್ಲರೂ ಸಹ ಸಂವಿಧಾನವನ್ನು ಗೌರವಿಸ್ತಕ್ಕಂಥವ್ರು, ಮಾಧ್ಯಮ ಸ್ನೇಹಿತರು ಸಹ ಇದನ್ನು ಗಮನಿಸಬೇಕಾಗುತ್ತೆ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗದೇ ಇದ್ದರೆ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಜನಾದೇಶವನ್ನು ಅತ್ಯಂತ ಮುಕ್ತ ಮನಸ್ಸಿನಿಂದ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಈಗಾಗಲೇ ಹೇಳಿರೋ ಹಾಗೆ ಸಂವಿಧಾನದ ಮೇಲೂ ಗೌರವ ಇಲ್ಲ, ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ನಂಬಿಕೆ ಇಲ್ಲ. ಅವರಿಗೆ ಇರುವಂಥದ್ದು ಅಧಿಕಾರ ದಾಹದಲ್ಲಿ ಮಾತ್ರ ಅಧಿಕಾರವನ್ನು ಹೇಗಾದರೂ ಪಡಿಬೇಕು ಅನ್ನುವಂಥದ್ದು. ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಪ್ರವಾಹ ಬಂತು, ಭಾಳಷ್ಟು ಜನ ಜಾನುವಾರುಗಳು ನಷ್ಟ ಆದವು, ಬೆಳೆಗಳು ನಷ್ಟ ಆದವು. ಒಂದೇ ಒಂದು ಸಾರಿನೂ ಸಹ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ಮಿಸ್ಟರ್ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಭೇಟಿ ನೀಡಲಿಲ್ಲ. ಈಗ ಚುನಾವಣೆ ಬಂದಿದೆ ಅಂಥೇಳಿ
ಗೃಹ ಸಚಿವರು ಇರ್ಬೋದು, ಪ್ರಧಾನಮಂತ್ರಿಗಳೇ ಇರ್ಬೋದು, ಪದೇ ಪದೇ ಯಾಕೆ ಬರ್ತಾ ಇದ್ದಾರೆ? ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್ ಅವರಿಗೆ ಜನರ ಬದುಕಿನ ಬಗ್ಗೆ ಯಾವುದೇ ವಿಧವಾದಂಥ ಕಾಳಜಿ ಇಲ್ಲ. ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಅವರಿಗೆ ಅಧಿಕಾರ ಒಂದು ಏನಾದರೂ ಮಾಡಿ ಗಳಿಸಬೇಕು ಅನ್ನುವಂಥ ದುರುದ್ದೇಶದಿಂದ ಈ ರೀತಿಯ ವಾಮ ಮಾರ್ಗಗಳನ್ನು ಚುನಾವಣಾ ಅಕ್ರಮಗಳ ಮೂಲಕ ಗಳಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕುಮ್ಮಕ್ಕು ಪ್ರಧಾನಮಂತ್ರಿಗಳಿಂದ ಹಿಡಿದು, ಗೃಹ ಸಚಿವರಿಂದ ಹಿಡಿದು, ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರ ಕುಮ್ಮಕ್ಕಿನಿಂದ ಇದು ನಡೀತಾ ಇದೆ. ಅದಕ್ಕೋಸ್ಕರ ಕೇಸ್ ರಿಜಿಸ್ಟರ್ ಆಗದೇ ಇರುವಂಥ ರೀತಿಯಲ್ಲಿ ತಡಿತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಪಕ್ಷದ ಸ್ಪಷ್ಟ ನಿಲುವು ಅಂತೇಳಿ ಹೇಳಿಕೆ ಬಯಸ್ತೇನೆ. ನೋಡಿ, ಬಹುಶಃ 2 ಸಾರಿ ಮುಖ್ಯಮಂತ್ರಿಗಳು ಆಗಿದ್ದಂತು. ಅವರ ಕುಟುಂಬದಿಂದ 3 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಅವರ ತಂದೆಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರೋಂಥ. ನಾನು ಅವರ ಬಗ್ಗೆ ಗೌರವ ಇದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಅರೆ, ಚುನಾವಣಾ ಸಂದರ್ಭದಲ್ಲಿ ಅಮಿತ್ ಶಾ ಒಡ್ಡುವಂಥದ್ದು ಯಾವುದು, ಪಾಲಿಸಿ ಮ್ಯಾಟ್ರ್ ಯಾವುದು ಅನ್ನೋದರ ಅರಿವಿಲ್ಲದ ಇದ್ದರೆ ಈ ರೀತಿಯ ಮಾತುಗಳು ಬರ್ತವೆ. ಇವತ್ತೇನು ನಾವು ಅನೌನ್ಸ್ ಮಾಡಿದ್ದೇವೆ, ಇದು ಒಂದನ್ನು ಪಡೆದರೆ ಮತ್ತೊಂದನ್ನು ಫ್ರೀ ಮಾಡ್ತೀವಿ ಅಂತಲ್ಲ. ಈಗ ಅದೇ ಸನ್ಮಾನ್ಯ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಯಾವ್ಯಾವ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಅವ್ರಿಗೂ ಗೊತ್ತಿದೆ. ಮತ್ತು ಅವರ ಪಾರ್ಟಿನಲ್ಲಿ ಯಾವೆಲ್ಲ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಅದನ್ನು ನಾನು ಹಾಗೆ ಲಘುವಾಗಿ ಮಾತನಾಡಲ್ಲ. ನಾನು ಲಘುವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ನಾವು ಏನು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದೇವೆ, ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ, ಏನು ಗೃಹಿಣಿ ಮನೆಯ ಯಜಮಾನತಿ ಯಾರು ಇದ್ದಾರೆ, ಇವತ್ತಿನ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗಿರ್ತಕ್ಕಂಥ ಮತ್ತೊಂದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿಯ ಹಾಗೆ ಗೃಹಜ್ಯೋತಿ ಹಿನ್ನೆಲೆಯಲ್ಲಿ ಏನು 200 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಪುಕ್ಕಟೆಯಾಗಿ ಕೊಡ್ತಕ್ಕಂಥದ್ದು. ಈಗ ನಾನು ನಿಮಗೆ ಕೇಳ್ತೇನೆ, ನಾವು ಪುಕ್ಕಟೆಯಾಗಿ ರೈಸನ್ನು ಕೊಟ್ಟವಲ್ಲ, ಅದಕ್ಕೆ ಯಾಕೆ ಅವಾಗ ಮಾತನಾಡಲಿಲ್ಲ? ಅನೇಕ ಭಾಗ್ಯಗಳನ್ನು ಕೊಟ್ಟರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗೆ ನಾವು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನಾವು ಈ ರಾಜ್ಯದ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯದ ಪ್ರತಿ ಕುಟುಂಬದ ಯಾರು ಗೃಹಿಣಿ ಇದ್ದಾರೆ ಅವರಿಗೆ ತಿಂಗಳಿಗೆ 2,000 ರೂಪಾಯಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಬದ್ಧತೆ. ಹಾಗೆ ಪ್ರತಿ ಕುಟುಂಬದ ಯಾರಿದ್ದಾರೆ ಆ ಕುಟುಂಬಕ್ಕೆ 200 ಮೆಗಾವ್ಯಾಟ್ 200 ಯೂನಿಟನ್ನು ವಿದ್ಯುತ್ ಶಕ್ತಿಯನ್ನು ಪುಕ್ಕಟೆಯಾಗಿ ಕೊಡ್ತಕ್ಕಂಥದಕ್ಕೆ ನಮ್ಮ ಪಕ್ಷ ಬದ್ಧತೆ ಇದೆ. ಇದನ್ನು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ ಅಂಥೇಳಿ ಹೇಳಿಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು. ಸೋಮವಾರ ಬನ್ನಿಯಪ್ಪ, ಕಂಪ್ಲೇಂಟು ಇನ್ನೂ ಒಂದಿಷ್ಟು ಅದರಲ್ಲಿ ಸೀರಿಯಸ್ ಆಗಿ ಇದನ್ನು ಮಾಡ್ತೆ. ಥ್ಯಾಂಕ್ ಯು.